29 ನವೆಂಬರ್ 1949ರಲ್ಲಿ ಫೈಜಾಬಾದ್ ಎಸ್ಪಿ ಆಗಿದ್ದ ಕೃಪಾಲ್ ಸಿಂಗ್ ಅವರು ಫೈಜಾಬಾದ್ ಡಿಎಂ ಆಗಿದ್ದ ಕೆಕೆ ನಾಯರಿಗೆ ಒಂದು ಪತ್ರವನ್ನು ಬರೀತಾರೆ. 22 ಡಿಸೆಂಬರ್ 1949ಕ್ಕೆ ಬಾಬರಿ ಮಸೀದಿಯ ಒಳಗೆ ರಾಮಲಲ್ಲನ ವಿಗ್ರಹ ಪ್ರಕಟವಾಗುತ್ತೆ. 23 ಡಿಸೆಂಬರ್ 1949ರಲ್ಲಿ ಅಯೋಧ್ಯ ಠಾಣೆಯ SHO ರಾಮದೇವ್ ದುಬೆ FIR ಅನ್ನು ದಾಖಲು ಮಾಡ್ತಾರೆ. ಅಯೋಧ್ಯ ರಾಮ ಮಂದಿರ ಇವತ್ತು ಭವ್ಯವಾದ ರಾಮ ಮಂದಿರ, ಹಲವು ವರ್ಷಗಳ ಕನಸು. ಭವ್ಯವಾದ ರಾಮ ಮಂದಿರ ಹಲವು ಹೋರಾಟಗಳ ಫಲವಾಗಿ ಇವತ್ತು ನಮ್ಮ ಮುಂದೆ ಕಾಣ್ತಾ ಇದೆ. ಭವ್ಯವಾದ ರಾಮಲಲ್ಲನ ದರ್ಶನ ನಮಗೆ ಇವತ್ತು ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಹಲವು ಪಾತ್ರಧಾರಿಗಳಿದ್ರು. ಅಂತಹ ಪಾತ್ರಧಾರಿಗಳಲ್ಲಿ ಪ್ರಮುಖವಾಗಿ KK ನಾಯರ್ ಅವರು. ಈ ಸಂಪೂರ್ಣ ಘಟನೆಯನ್ನು ನೋಡಬೇಕಾದ್ರೆ ನಾವು 74 ವರ್ಷಗಳ ಹಿಂದೆ ಹೋಗಬೇಕಾಗುತ್ತೆ. ಅಯೋಧ್ಯೆ ಒಂದು ಸಣ್ಣ ಪ್ರದೇಶವಾಗಿತ್ತು. ಅಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಫೈಜಾಬಾದ್ ಜಿಲ್ಲಾ ಕೇಂದ್ರವಾಗಿತ್ತು. ಅಲ್ಲಿ ಕೇರಳದ KK ನಾಯರ್, ಕಂಡಗಾಣത്തിൽ ಕರುಣಾಕರನ್ ನಾಯರ್ ಎಂಬುವರು ಜಿಲ್ಲಾಧಿಕಾರಿಯಾಗ್ತಾರೆ. ಕೇರಳದ KK ನಾಯರ್ಗೂ ಉತ್ತರ ಪ್ರದೇಶದ ಫೈಜಾಬಾದ್ಗೂ ಏನು ಸಂಬಂಧ ಅಂತ ಹೇಳುವ ಕುತೂಹಲ ಎಲ್ಲರಿಗೂ ಬರ್ಬೋದು. ಇಂಗ್ಲೆಂಡ್ ನಲ್ಲಿ ತನ್ನ ವಿದ್ಯಾಭ್ಯಾಸವನ್ನ ಮಾಡಿದ್ದ KK ನಾಯರ್ ಉತ್ತರ ಪ್ರದೇಶದ 1930ರ ಬ್ಯಾಚಿನ ICS ಕೆಡರ್ನ ಅಧಿಕಾರಿ. ಈಗ ನಾವು ಏನು IAS ಅಂತ ಕರಿತೇವಲ್ಲ, ಅದು ಹಿಂದಿನ ಕಾಲದಲ್ಲಿ ICS ಆಗಿತ್ತು, ಇಂಡಿಯನ್ ಸಿವಿಲ್ ಸರ್ವಿಸ್ ಆಗಿತ್ತು. ಇವತ್ತು ನಾವು ಅದನ್ನ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ. ಜೂನ್ 1, 1949ರಲ್ಲಿ ಫೈಜಾಬಾದ್ ಜಿಲ್ಲಾಧಿಕಾರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. 1919ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದಂತಹ 1000 ಪುಟಗಳ ತೀರ್ಪಿನಲ್ಲಿ ಈ KK ನಾಯರ್ ಭೂಮಿಕೆಯ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಉಲ್ಲೇಖದಂತೆ 29 ನವೆಂಬರ್ 1949ರಲ್ಲಿ ಆಗಿನ ಫೈಜಾಬಾದ್ SP ಕೃಪಾಲ್ ಸಿಂಗ್ ರವರು ಜಿಲ್ಲಾಧಿಕಾರಿ KK ನಾಯರಿಗೆ ಒಂದು ಪತ್ರವನ್ನು ಬರೀತಾರೆ. ನಾನು ಇವತ್ತು ಸಂಜೆ ಅಯೋಧ್ಯೆಯ ಬಾಬರಿ ಮಸೀದಿ ಹಾಗೂ ರಾಮ ಜನ್ಮಭೂಮಿಯ ಸ್ಥಳಕ್ಕೆ ಭೇಟಿ ನೀಡಿದ್ದೆ. ಅಲ್ಲಿ ಮಸೀದಿಯ ಸುತ್ತಮುತ್ತ ಹಲವಾರು ಹೋಮಕುಂಡಗಳಿತ್ತು. ಅದರಲ್ಲಿ ಕೆಲವೊಂದು ಹೋಮಕುಂಡಗಳು ಹಳೆಯದಾದ್ರೆ ಹೊಸ ಹೋಮಕುಂಡವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಅಲ್ಲಿ ಇಟ್ಟಿಗೆ ಹಾಗೂ ಸುಣ್ಣವನ್ನ ತಂದಿಟ್ಟಿದ್ದಾರೆ. ಮುಂದೆ ಅಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಹೋಮ ಹವನಗಳು ಜೊತೆಗೆ ಕೀರ್ತನೆಗಳು ನಡೀಲಿಕ್ಕಿದೆ ಅಂತೇಳಿ ಪತ್ರದಲ್ಲಿ ಹೇಳ್ತಾರೆ. ಆ ಪತ್ರವನ್ನ ಪಡೆದಂತ KK ನಾಯರ್ 16 ಡಿಸೆಂಬರ್ 1949ರಲ್ಲಿ ಆಗಿನ ಗೃಹ ಕಾರ್ಯದರ್ಶಿಯಾಗಿದ್ದ ಗೋವಿಂದ ರಾಣೆಗೆ ಪತ್ರವನ್ನು ಬರೀತಾರೆ. ಅದರಲ್ಲಿ ಉಲ್ಲೇಖ ಮಾಡ್ತಾರೆ, ಅಲ್ಲಿ ವಿಕ್ರಮಾದಿತ್ಯ ನಿರ್ಮಾಣ ಮಾಡಿದಂತ ಭವ್ಯವಾದ ಮಂದಿರ ಇತ್ತು. ಅದನ್ನ ಬಾಬರ್ ಧ್ವಂಸಗೊಳಿಸಿ ಆ ಮಂದಿರದ ಅವಶೇಷಗಳಲ್ಲಿ ಮಸೀದಿಯ ನಿರ್ಮಾಣ ಮಾಡಿದ್ದಾನೆ. ಆ ಮಸೀದಿಯ ಸುತ್ತಮುತ್ತ ಧಾರ್ಮಿಕ ಚಟುವಟಿಕೆಗಳು ನಡೀತಾ ಇದ್ರು ಕೂಡ ಆ ಮಸೀದಿಗೆ ಯಾವುದೇ ರೀತಿಯ ಅಪಾಯ ಕಾಣ್ತಾ ಇಲ್ಲ ಅಂತೇಳಿ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಆದ್ರೆ 22 ಡಿಸೆಂಬರ್ 1949ರಲ್ಲಿ ರಾಮಲಲ್ಲನ ವಿಗ್ರಹ ಮಸೀದಿಯ ಒಳಗಡೆ ಪ್ರಕಟಗೊಂಡು ಡಿಸೆಂಬರ್ 23ರಂದು ಬೆಳಿಗ್ಗೆ ಆಗುವಾಗ ಶ್ರೀರಾಮಲಲ್ಲನ ವಿಗ್ರಹ ಮಸೀದಿಯ ಒಳಗೆ ಪ್ರಕಟವಾದ ಸುದ್ದಿ ಅಯೋಧ್ಯೆ ಹಾಗೂ ಸುತ್ತಮುತ್ತ ಪ್ರದೇಶಗಳಿಗೆ ಹರಡುತ್ತೆ. ಆ ಪ್ರದೇಶಕ್ಕೆ ಬರ್ತಾರೆ. ರಾಜ್ಯ ಸರ್ಕಾರಕ್ಕೂ ತಲುಪುತ್ತೆ, ಜೊತೆಗೆ ಕೇಂದ್ರ ಸರ್ಕಾರಕ್ಕೂ ತಲುಪುತ್ತೆ. ಆ ಸಮಯದಲ್ಲಿ ಕೇಂದ್ರದಲ್ಲಿ ನೆಹರು ಅಧಿಕಾರದಲ್ಲಿದ್ರೆ ಗೃಹ ಮಂತ್ರಿಯಾಗಿ ಸರ್ದಾರ್ ವಲ್ಲಭಾಯ್ ಭಾಯ್ ಪಟೇಲ್ ಇದ್ರು. ರಾಜ್ಯದಲ್ಲಿ ಗೋವಿಂದ ವಲ್ಲಭ ಪಂತ್ ಮುಖ್ಯಮಂತ್ರಿಯಾಗಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಗೃಹ ಮಂತ್ರಿ. ಡಿಸೆಂಬರ್ 23, 1949ರಲ್ಲಿ ಅಯೋಧ್ಯ SHO ರಾಮದೇವ್ ದುಬೆ ಒಂದು FIR ಮಾಡ್ತಾರೆ. ಅದರಲ್ಲಿ ಬಾಬರಿ ಮಸೀದಿಯ ಹೊರಭಾಗದಲ್ಲಿರುವ ಚಬೂತರದಲ್ಲಿ ರಾಮಲಲ್ಲನ ವಿಗ್ರಹ ಇತ್ತು. ಅದಕ್ಕೆ ನಿರ್ಮೋಹಿ ಅಖಾಡದಿಂದ ಪೂಜೆಯನ್ನ ಸಲ್ಲಿಸಲಾಗುತ್ತಿತ್ತು. 22ರ ರಾತ್ರಿ ಸುಮಾರು 50ರಿಂದ 60 ಜನ ರಾಮಲಲ್ಲನಿದ್ದ ಚಬೂತರದ ಬೀಗವನ್ನು ಹೊಡೆದು ಬಲವಂತವಾಗಿ ರಾಮಲಲ್ಲನ ವಿಗ್ರಹವನ್ನು ತಗೊಂಡು ಮಸೀದಿಯ ಆವರಣವನ್ನ ಹಾರಿ ಮಸೀದಿಯ ಮಧ್ಯಭಾಗದಲ್ಲಿರುವ ಗುಂಬಸ್ನ ಕೆಳಗೆ ಇಟ್ಟಿದ್ದಾರೆ. ಅಲ್ಲಿ ಕರ್ತವ್ಯದಲ್ಲಿದ್ದ ಕಾನ್ಸ್ಟೇಬಲ್ ಮಾತಾ ಪ್ರಸಾದ್ ಅವರನ್ನು ತಡೆಯುವ ಪ್ರಯತ್ನವನ್ನ ಮಾಡ್ತಾನೆ. ಅದು ಸಾಧ್ಯವಾಗದಿದ್ದಾಗ ಹೆಚ್ಚಿನ ಪೊಲೀಸ್ ಪಡೆಯನ್ನು ತರುವ ಪ್ರಯತ್ನವನ್ನ ಮಾಡಲಾಗುತ್ತೆ. ಆದರೆ ಆ ಹೆಚ್ಚಿನ ಪೊಲೀಸ್ ಪಡೆ ಬರುವ ಸಮಯದಲ್ಲಿ ರಾಮಲಲ್ಲ ಮಸೀದಿಯ ಒಳಭಾಗದಲ್ಲಿ ವಿರಾಜಮಾನನಾಗಿದ್ದ ಅಂತ ಹೇಳಿ ತನ್ನ FIR ನಲ್ಲಿ ಉಲ್ಲೇಖ ಮಾಡ್ತಾರೆ. ಜೊತೆಗೆ ಹನುಮಾನ್ ಗಡಿಯ ಮಹಂತ ಅಭಿರಾಮ್ ದಾಸರು ಮುಖ್ಯ ಆರೋಪಿಯನ್ನಾಗಿ ಮಾಡಲಾಗುತ್ತೆ. ಮುಂದೆ ಜನ ಈ ಅಭಿರಾಮ್ ದಾಸರನ್ನ ಜನ್ಮಭೂಮಿಯ ಉದ್ಧಾರಕ ಬಾಬಾಜಿ ಅಂತಾನೆ ಕರೀತಾರೆ. ಈ ರಾಮಲಲ್ಲನ ವಿಗ್ರಹ ಪ್ರಕಟಗೊಂಡಿದ್ದು 23 ಡಿಸೆಂಬರ್ ಬೆಳಿಗ್ಗೆ ಅಯೋಧ್ಯೆಯ ಸುತ್ತಮುತ್ತ ಜನ ಏನು ಬಂದಿದ್ರು. ಆ ಸುದ್ದಿ ರಾಜ್ಯ ಸರ್ಕಾರದ ಹಾಗೂ ಕೇಂದ್ರ ಸರ್ಕಾರಕ್ಕೂ ತಲುಪುತ್ತೆ. ಆ ಸಮಯದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಹಿಂದೂ ಧರ್ಮ ಉದ್ಧಾರದ ಯಾವುದೇ ಎಜೆಂಡಾ ಕಾಂಗ್ರೆಸ್ ಪಕ್ಷದಲ್ಲಿ ಇರಲಿಲ್ಲ. ದೇಶ ಧರ್ಮದ ಆಧಾರದಲ್ಲಿ ವಿಭಜನೆಗೊಂಡಿದ್ರೂ ಕೂಡ ಹಿಂದೂ ರಾಷ್ಟ್ರವಾಗಬೇಕಾಗಿದ್ದ ಭಾರತದಲ್ಲಿ ಹಿಂದೂ ಉದ್ಧಾರಕ್ಕಾಗಿ ಯಾವುದೇ ಎಜೆಂಡಾ ಕಾಂಗ್ರೆಸ್ ಪಕ್ಷದಲ್ಲಿ ಇರಲಿಲ್ಲ. ಇದನ್ನ ನಾವು ಸೋಮನಾಥ ಮಂದಿರದ ಉದ್ಘಾಟನೆಯ ಸಮಯದಲ್ಲಿ ನೆಹರು ನಡೆದುಕೊಂಡ ರೀತಿ ಎಲ್ಲರಿಗೂ ಗೊತ್ತಿದೆ. ಯಾವಾಗ ರಾಮಲಲ್ಲನ ವಿಗ್ರಹ ಮಸೀದಿ ಒಳಗೆ ಇಟ್ಟಿದ್ದಾರೆ ಅಂತ ಸುದ್ದಿ ಕೇಂದ್ರ ಸರ್ಕಾರಕ್ಕೂ ತಲುಪುತ್ತೋ ಅಲ್ಲಿ ಪ್ರಧಾನಿ ನೆಹರು ಅವರು ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ಕೊಡ್ತಾರೆ, ಆದಷ್ಟು ಬೇಗ ಅಲ್ಲಿಂದ ಮೂರ್ತಿಯನ್ನು ತೆರವುಗೊಳಿಸಬೇಕು. ಆಗಿನ ರಾಜ್ಯ ಸರ್ಕಾರದಲ್ಲಿ ಮುಖ್ಯ ಕಾರ್ಯದರ್ಶಿ ಆಗಿದ್ದ ಭಗವಾನ್ ಸಹಾಯ್ ಅವರು
DM KK ನಾಯರ್ಗೆ ಒಂದು ಆದೇಶವನ್ನ ನೀಡ್ತಾರೆ. ಮಸೀದಿಯ ಒಳಗಿದ್ದ ರಾಮಲಾಲನ ಮೂರ್ತಿಯನ್ನ ಹೊರತೆಗಿಬೇಕು, ತೆಗೆದು ತಂದು ರಾಮಚಬುತ್ರದಲ್ಲಿ ಇಡಬೇಕು ಹಾಗೂ ಯಥಾಸ್ಥಿತಿಯನ್ನು ಅಲ್ಲಿ ಕಾಪಾಡಬೇಕು. ಆದರೆ ಆದೇಶವನ್ನ ಪಾಲನೆ ಮಾಡಲಿಕ್ಕೆ KK ನಾಯರ್ ನಿರಾಕರಣೆ ಮಾಡ್ತಾರೆ. ಒಂದು ವೇಳೆ ನಾವು ಆ ಮೂರ್ತಿಯನ್ನು ತೆಗೆಯುವ ಪ್ರಯತ್ನ ಪಟ್ಟರೆ ಅಯೋಧ್ಯೆ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ. ಜೊತೆಗೆ ಯಾವೊಬ್ಬ ಅರ್ಚಕನು ಕೂಡ ರಾಮಲಾಲನ ವಿಗ್ರಹವನ್ನ ತೆಗಿಲಿಕ್ಕೆ ಸಿದ್ಧನಿಲ್ಲ. ಆ ರೀತಿಯಾಗಿ ಸರ್ಕಾರದ ಆದೇಶವನ್ನ ಪಾಲನೆ ಮಾಡೋದೇ ಇಲ್ಲ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಗೋವಿಂದ ವಲ್ಲಭ ಪಂತ್ KK ನಾಯರ್ ನೀಡಿದ ತರ್ಕವನ್ನ ಒಪ್ಪಿಕೊಳ್ಳುವುದಿಲ್ಲ. ಆದರೆ ಆದೇಶವನ್ನ ಪಾಲನೆಗೆ ನಿರಾಕರಿಸಿ ರಾಜೀನಾಮೆ ನೀಡುವುದಾಗಿ ಹೇಳ್ತಾರೆ. 25 ಡಿಸೆಂಬರ್ 1949ಕ್ಕೆ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ. ಒಂದು ವೇಳೆ ರಾಮಲಾಲನ ವಿಗ್ರಹವನ್ನ ತೆರವುಗೊಳಿಸಲೇಬೇಕೆಂಬುದು ಸರ್ಕಾರದ ಆಶಯವಾಗಿದ್ರೆ ನನ್ನ ಬದಲು ಬೇರೆ ಯಾವುದಾದರೂ ಅಧಿಕಾರಿಯನ್ನ ನಿಯುಕ್ತಿಗೊಳಿಸಿ ನನ್ನನ್ನು ಮುಕ್ತಗೊಳಿಸಿ ಅಂತೇಳಿ ಪತ್ರವನ್ನು ಬರೀತಾರೆ. ಡಿಸೆಂಬರ್ 26ಕ್ಕೆ ಮುಖ್ಯ ಕಾರ್ಯದರ್ಶಿ ಭಗವಾನ್ ಸಹಾಯಿಗೆ ಇನ್ನೊಂದು ಪತ್ರವನ್ನು ಬರೀತಾರೆ. ಅದರಲ್ಲಿ ಉಲ್ಲೇಖ ಮಾಡ್ತಾರೆ ಏನು ಅಂತ ಹೇಳಿದ್ರೆ, ಅಯೋಧ್ಯೆಯಲ್ಲಿ ನಡೆದದ್ದು ಅನಿರೀಕ್ಷಿತ, ಆದರೆ ಅದನ್ನ ಯಥಾಸ್ಥಿತಿಗೆ ತರುವುದು ಕಷ್ಟ ಸಾಧ್ಯ. ಈ ಪ್ರಕರಣವನ್ನ ನ್ಯಾಯಾಲಯದ ಪರಿಧಿಗೆ ಬಿಡುವುದೊಳ್ಳೆಯದು. ನ್ಯಾಯಾಲಯದಿಂದ ಆದೇಶ ಬರುವವರೆಗೂ ರಾಮನ ವಿಗ್ರಹದ ಸುತ್ತಮುತ್ತ ಬೇಲಿಯನ್ನು ನಿರ್ಮಿಸಿ 3 ಅರ್ಚಕರ ಬದಲಿಗೆ 1 ಅರ್ಚಕರನ್ನ ನೇಮಿಸಿ ಜೊತೆಗೆ ರಾಮಲಾಲನ ವಿಗ್ರಹದ ಸುರಕ್ಷತೆಯನ್ನು ಹೆಚ್ಚು ಮಾಡಿ ಅಂತ ಸಲಹೆಯನ್ನು ಕೊಡ್ತಾರೆ. ಈಗ ರಾಜ್ಯ ಸರ್ಕಾರದ ಮುಂದೆ ಇರುವುದು 2 ದಾರಿ. ಒಂದು, KK ನಾಯರನ್ನು ಆ ಸ್ಥಾನದಿಂದ ಮುಕ್ತಗೊಳಿಸಿ ಬೇರೆ ಅಧಿಕಾರ ನಿಯುಕ್ತಗೊಳಿಸಿ ಬಲವಂತವಾಗಿ ರಾಮನ ವಿಗ್ರಹವನ್ನು ತೆರವುಗೊಳಿಸುವುದು. ಮತ್ತೊಂದು, ಅವರು ನೀಡಿದ ಸಲಹೆಯಂತೆ ನ್ಯಾಯಾಲಯಕ್ಕೆ ಬಿಟ್ಟುಬಿಡು. ಈ 2ನೇ ಸಲಹೆಯನ್ನು ಒಪ್ಪಿಕೊಳ್ತಾರೆ. ಇದರಲ್ಲಿ ಒಂದು ಹೇಳಲಾಗುತ್ತೆ, ಪ್ರಧಾನಿಯವರು ಖುದ್ದಾಗಿ KK ನಾಯರಿಗೆ ಸೂಚನೆಯನ್ನು ಕೊಡ್ತಾರೆ ಅಂತ. ಆದರೆ KK ನಾಯರ್ ಅದನ್ನು ಕೂಡ ಪಾಲಿಸುವುದಿಲ್ಲ. KK ನಾಯರ್ ಈ ನಡೆ ನೆಹರು ಅವರನ್ನು ಕಸಿವಿಸಿಗೊಳಿಸುತ್ತೆ. ಇದರ ಪ್ರತಿಫಲವಾಗಿ 14 ಮಾರ್ಚ್ 1950ರಲ್ಲಿ ಇವರನ್ನ ಜಿಲ್ಲಾಧಿಕಾರಿ ಸ್ಥಾನದಿಂದ ತೆರವುಗೊಳಿಸಲಾಗುತ್ತೆ. ಜೊತೆಗೆ ಅವರನ್ನ ಕಡ್ಡಾಯವಾಗಿ ನಿವೃತ್ತಿಯನ್ನು ಮಾಡಲಾಗುತ್ತೆ. ಮುಂದೆ KK ನಾಯರ್ ಹಾಗೂ ಅವರ ಪತ್ನಿ ಶಕುಂತಲಾ ನಾಯರ್ ಭಾರತೀಯ ಜನಸಂಘವನ್ನ ಸೇರಿದ್ದಾರೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಯಾವ 50-60 ಜನ ರಾಮಲಾಲನ ವಿಗ್ರಹವನ್ನ ಚಬೂತರದಿಂದ ತಗೊಂಡು ಹೋಗಿ ಬಾಬರಿ ಮಸೀದಿಯ ಒಳಗಿಟ್ರು, ಆ 50-60 ಜನರಲ್ಲಿ KK ನಾಯರ್ ಪತ್ನಿ ಶಕುಂತಲಾ ನಾಯರ್ ಕೂಡ ಇದ್ರು ಅಂತ ಹೇಳಲಾಗುತ್ತೆ. ಮುಂದೆ ಶಕುಂತಲಾ ನಾಯರ್ 1952, 1967, 1971ರಲ್ಲಿ ಕೈಸರ್ಗಂಜ್ನಿಂದ ಭಾರತೀಯ ಜನಸಂಘದಿಂದ ಸ್ಪರ್ಧಿಸಿ ಸಂಸದರಾಗ್ತಾರೆ. KK ನಾಯರ್ 1967ರಲ್ಲಿ ಬೈರಾಜ್ನಿಂದ ಸ್ಪರ್ಧಿಸಿ ಸಂಸದರ ಹಾಗೂ ಹಿಂದುತ್ವದ ದೊಡ್ಡ ಮುಖವಾಗಿ ಅಯೋಧ್ಯೆ ಹಾಗೂ ಸುತ್ತಮುತ್ತ ಪ್ರದೇಶದಲ್ಲಿ ಹೊರಹೊಮ್ಮುತ್ತಾರೆ. ಒಂದು ವೇಳೆ ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಆದೇಶವನ್ನ ತನ್ನ ಅಧಿಕಾರವನ್ನ ಉಳಿಸಿಕೊಳ್ಳುವ ಸಲುವಾಗಿ ಮಾನ್ಯ ಮಾಡಿದ್ರೆ ಇವತ್ತು ಬಹುಶಃ ಅಯೋಧ್ಯೆಯಲ್ಲಿ ಪರಿಸ್ಥಿತಿಯೇ ಬೇರೆ ಆಗ್ತಾ ಇತ್ತು. KK ನಾಯರು ಮಾಡಿದ ಕಾರ್ಯಗಳು ನಿಮಗೆ ಅದ್ಭುತ ಅಂತ ಅನಿಸಿದ್ರೆ ಇದನ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಜೊತೆಗೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಜೈ ಶ್ರೀರಾಮ್.